ಹಲೋ ಸ್ಟೂಡೆಂಟ್ಸ್, ಹೇಗೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಜೀವನ ಪೂರ್ತಿ ಡಿಸಿಪ್ಲಿನ್ ಅಂಡ್ ಫೋಕಸ್ಡ್ ಆಗಿದ್ರು ಅಲ್ವಾ. ಸೊ ಇದೆಲ್ಲ ಅವ್ರಿಗೆ ಒಂದೇ ದಿನದಲ್ಲಿ ಬಂದಿಲ್ಲ. ಸೊ 65ನೇ ವಯಸ್ಸಲ್ಲಿ ಯೋಗ ಮಾಡೋದಾಗಿರ್ಬೋದು, ಪ್ರಾಣಾಯಾಮ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಸೊ ಇದೆಲ್ಲ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಹೆಂಗ್ ಬಂತು ಅವ್ರಿಗೆ. ಸೊ ಕನ್ಸಿಸ್ಟೆಂಟ್ ಆಗಿ ಅವರು ಫಸ್ಟ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಬಂದ್ರು ಅಲ್ವಾ ಸ್ಟೂಡೆಂಟ್ಸ್. ಸೊ ನಿಮ್ಗೂ ಕೂಡ ರಿಸಲ್ಟ್ಸ್ ಒಂದೇ ಸಲ ಓದಿದ್ರೆ ಬರೋದಿಲ್ಲ ಅಲ್ವಾ. ಸೊ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇರಬೇಕು, ಕರೆಕ್ಟಾ. ಸೊ ಹೇಗೆ ಸ್ಟೂಡೆಂಟ್ಸ್ ನೀವು ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಈಗ ಅಪ್ರೋಚ್ ಆಗ್ತಿದೆ. ನಾನು ಹೇಳ್ತಾ ಬರ್ತೀನಿ ಸ್ಟೂಡೆಂಟ್ಸ್, ಈ ಮಿಡ್ ಟರ್ಮ್ ಎಕ್ಸಾಮ್ ಆಗಲಿ, ಫೈನಲ್ ಎಕ್ಸಾಮ್ ಆಗಲಿ, ಇದೇನು ತುಂಬಾ ಕಷ್ಟ ಏನಿಲ್ಲ. ಸೊ ತುಂಬಾ ಸಿಂಪಲ್ ಆಗೇ ಇರುತ್ತೆ. ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಏನ್ ಮಾಡ್ಬೇಕು, ಇನ್ನು 15 ದಿನ ಇದೆ. ಈ 15 ದಿನದಲ್ಲಿ ಯಾವ ರೀತಿ ಓದ್ಬೇಕು, ಯಾವ ರೀತಿ ಸ್ಟಡಿ ಪ್ಲಾನ್ ಇಟ್ಕೊಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಏನಕ್ಕೆ ನೀವು ಮಿಡ್ ಟರ್ಮ್ ಬಗ್ಗೆ ಫೋಕಸ್ ಮಾಡಬೇಕು ಸರ್? ಯಾಕೆ ಸರ್ ಫೈನಲ್ ಎಕ್ಸಾಮ್ ಇನ್ನ ದೂರ ಇದೆ ಸರ್, ಇನ್ನ ಫೆಬ್ರವರಿ ತನಕ ಇದೆ ಸರ್ ಟೈಮು, ಯಾಕೆ ಮಿಡ್ ಟರ್ಮ್ ಅಲ್ಲೇ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಸರ್ ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್, ಮಿಡ್ ಟರ್ಮ್ ಎಕ್ಸಾಮ್ ನಿಮ್ಗೆ ಒಂದು ಬೇಸ್ ಮಾರ್ಕ್ ಆಗುತ್ತೆ, ಕರೆಕ್ಟಾ. ಸೊ ನೀವು ಈವಾಗಲೇ ಮಾರ್ಕ್ಸ್ ತೆಗೆದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಫೈನಲ್ ಎಕ್ಸಾಮ್ ಅಲ್ಲಿ ಕೂಡ ನಾನು ತೆಗಿಬಹುದು ಗುರು, ಇದೇನ್ ಕಷ್ಟ ಇಲ್ಲ, ಮಿಡ್ ಟರ್ಮ್ ಅಲ್ಲೇ ನಾನು ಸ್ಕೋರ್ ಮಾಡೀನಿ, ಇನ್ ಫೈನಲ್ ಎಕ್ಸಾಮ್ ಇನ್ 3-4 ಚಾಪ್ಟರ್ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ, ಆದ್ರೂ ನಾನು ತೆಗಿಬಹುದು ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸೊ ನೀವು ಇಲ್ಲೇ ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ಲೇ ನೀವು ಸ್ಟ್ರಗಲ್ ಮಾಡಿ ಜಸ್ಟ್ ಪಾಸ್ ಮಾರ್ಕ್ ಅಥವಾ ಫೇಲಿಯರ್ ಮಾರ್ಕ್ಸ್ ತಗೊಂಡ್ರೆ ಸ್ಟೂಡೆಂಟ್ಸ್, ಸೊ ತುಂಬಾ ಕಷ್ಟ ಆಗುತ್ತೆ. ನೀವು ಮಿಡ್ ಟರ್ಮ್ ಎಕ್ಸಾಮ್ಸ್ ಪೋರ್ಷನ್ಸ್ ಕವರ್ ಮಾಡೋಕ್ಕೆ ತುಂಬಾ ಟೈಮ್ ಆಗೋಗುತ್ತೆ. ಸೊ ನಿಮ್ ಫೈನಲ್ ಎಕ್ಸಾಮ್ಗೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ರಿವೈಸ್ ಮಾಡೋದಕ್ಕೆ ಸಿಗೋದಿಲ್ಲ, ಕರೆಕ್ಟಾ. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಈ 15 days ಚಾಲೆಂಜ್ ನೀವು ತಗೊಬೇಕಾಗುತ್ತೆ. ಸೊ ಈ ಚಾಲೆಂಜ್ ನೀವು ಎಕ್ಸೆಪ್ಟ್ ಮಾಡಿ, ಸೊ ನಾನು ಏನೇನು ಗೋಲ್ಸ್ ಹೇಳ್ತೀನಿ ನೀವು ಈ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಹೋಗ್ಬೇಕಾಗುತ್ತೆ, ಓಕೆನಾ. ಸೊ ಫಸ್ಟ್ ಆಕ್ಟಿವಿಟಿ, ನೀವು ಸಿಲೆಬಸ್ ನ ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನೇನು ಟಾಪಿಕ್ಸ್ ಇದೆ ಆ ಟಾಪಿಕ್ಸ್ ಮಾತ್ರ ಓದಿ, ಯಾವುದೇ ಎಕ್ಸ್ಟ್ರಾ ಟಾಪಿಕ್ಸ್ ಓದಕ್ ಹೋಗ್ಬೇಡಿ. ಓಕೆ, ಸೊ ಏನೇನಿದೆ ಸಿಲೆಬಸ್ ಅಲ್ಲಿ ಯಾವ ಟಾಪಿಕ್ಸ್ ಇದೆ ಆ ಟಾಪಿಕ್ಸ್ ಮಾತ್ರ ಗಮನ ಕೊಡಿ. ಸೊ ಇಲ್ದಿರೋ ಟಾಪಿಕ್ಸ್ ಆಗ್ಲಿ ಅಥವಾ ಕಡಿಮೆ ಓದೋದಾಗ್ಲಿ ಮಾಡಬೇಡಿ. 5 ಚಾಪ್ಟರ್ ಇದ್ರೆ 5 ಚಾಪ್ಟರ್ ಓದಿ. ಸೊ ಯಾವುದೇ ಚಾಪ್ಟರ್ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ಓಕೆನಾ. ಸೊ 2ನೇ ಪಾಯಿಂಟ್ ಇಲ್ಲಿ ಸ್ಟೂಡೆಂಟ್ಸ್, ಗೋಲ್ಸ್ ನ ಕ್ಲಿಯರ್ ಆಗಿ ಮೇಂಟೈನ್ ಮಾಡಿ. ಏನಿದು ಗೋಲ್ಸ್ ನ ಕ್ಲಿಯರ್ ಆಗಿ ಮೇಂಟೈನ್ ಮಾಡೋದು? ಸೊ ಇವತ್ತು ಫಾರ್ ಎಕ್ಸಾಂಪಲ್ ನಾನು ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ಸ್ ನ ಓದ್ತಾ ಇದ್ದೀನಿ. ಸೊ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಚಾಪ್ಟರ್ ನ ಓದ್ತಾ ಇದ್ದೀನಿ, ಕರೆಕ್ಟಾ. ಸೊ ನೀವು ಹಾಗೆ ಗೋಲ್ ಸೆಟ್ ಮಾಡೋ ಬದಲು ಇವತ್ತಿನ ಗೋಲು ಇವತ್ತು ಅಥವಾ ಇನ್ 2 ದಿವಸದ ಗೋಲು, ನಾನು ಈ ಚಾಪ್ಟರ್ ಮುಗಿಸ್ಲೇಬೇಕು ಅಂತ ನಿಮ್ಮ ಗೋಲ್ ಬುಕ್ ಅಲ್ಲಿ ಬರ್ಕೊಳ್ಳಿ. ಸೊ ನೀವು ಜಸ್ಟ್ ನಾನು ಈ ಚಾಪ್ಟರ್ ಓದ್ತಾ ಇದೀನಿ ಅಂದ್ರೆ ನಿಮ್ಗೆ ಮೋಟಿವೇಶನ್ ಬರೋದಿಲ್ಲ. ಸೊ ಅದನ್ನ ಹೇಳ್ಕೊಂಡು ಹೋಗುತ್ತೆ. ಸೊ ಅದ್ರ ಬದಲು ನೀವೇನ್ ಮಾಡ್ಬೋದು, ಸೊ ನಾನು ಈ ಚಾಪ್ಟರ್ 2 ದಿವಸದಲ್ಲೇ ಮುಗಿಸ್ತೀನಿ, ಅದು ನಿಮ್ಮ ಗೋಲ್ ಆಗಿರ್ಬೇಕು. ಅದಾದ್ಮೇಲೆ ಇನ್ನ ಒಂದಿನ ನಾನು PYQ ಸಾಲ್ವ್ ಮಾಡ್ತೀನಿ. ಸೊ ಆವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ನಾನು 2 ದಿವಸ ಇರೋದು, ಈ 2 ದಿವಸದಲ್ಲಿ ಮುಗಿಸ್ಲೇಬೇಕು, PYQs ಕೂಡ ಸಾಲ್ವ್ ಮಾಡ್ಬೇಕು ಅಂತ ನಿಮ್ಮ ಮೈಂಡ್ಗೆ ಬರುತ್ತೆ. ಓಕೆ, ಸೊ ಆದಷ್ಟು ನಿಮ್ಮ ಗೋಲ್ಸ್ ನ ಪ್ರಿಸೈಸ್ ಆಗಿ ಡೆಫಿನೆಟ್ ಆಗಿ ಇಟ್ಕೊಳ್ಳಿ. ಓಕೆ, ಸೊ 3ನೇ ಆಕ್ಟಿವಿಟಿ ಅಥವಾ 3ನೇ ಪಾಯಿಂಟ್ ಇಲ್ಲಿ ಸ್ಟೂಡೆಂಟ್ಸ್, ಟೈಮ್ ಮ್ಯಾನೇಜ್ಮೆಂಟ್. ಸೊ ಏನು ಟೈಮ್ ಮ್ಯಾನೇಜ್ಮೆಂಟ್? ಅಟ್ಲೀಸ್ಟ್ 3 ಅವರ್ ಕೊಡ್ಬೇಕಾಗುತ್ತೆ ನೀವು ಡೈಲಿ ಓದೋದಕ್ಕೆ. 15 ದಿವಸ ಚಾಲೆಂಜ್ ಅಲ್ಲಿ ಅಟ್ಲೀಸ್ಟ್ 3 ಅವರ್ಸ್ ಡೈಲಿ ಓದ್ಬೇಕಾಗುತ್ತೆ. ಅಟ್ಲೀಸ್ಟ್ ಮಾರ್ನಿಂಗ್ ಅವರ್ಸ್ 1 ಅವರ್ ನೀವು ಓದ್ಬೇಕಾಗುತ್ತೆ. 1 ಅವರ್ ನೀವು ಮಾರ್ನಿಂಗ್ ಮೈಂಡ್ ಫ್ರೆಶ್ ಆಗಿರುತ್ತೆ. ಸೊ ಮಾರ್ನಿಂಗ್ ಅಲ್ಲಿ ನೀವು 1 ಅವರ್ ನೀವು ಅಲೋಕೇಟ್ ಮಾಡಬೇಕಾಗುತ್ತೆ. ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ಸ್ಗೆ ಅಲೋಕೇಟ್ ಮಾಡಿ ಆದಷ್ಟು, ಅಂದ್ರೆ ಕ್ಯಾಲ್ಕುಲೇಷನ್ಸ್ ಇರೋ ಸಬ್ಜೆಕ್ಟ್. ಇವಾಗ ಮ್ಯಾಥ್ಸ್ ಆಗಿರ್ಬೋದು, ಅಕೌಂಟೆನ್ಸಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೂಡ ಅಲ್ಗೋರಿಥಮ್ಸ್ ಇದೆ. ಈ ತರ ನೀವು ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ಸ್ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂಡ್ ನೀವು ಕಾನ್ಸೆಪ್ಟ್ಸ್ ನ ಈಸಿಯಾಗಿ ಗ್ರಾಸ್ ಮಾಡಬಹುದು, ಕರೆಕ್ಟ್ ಅಲ್ವಾ. ಸೊ ಈವ್ನಿಂಗ್ ಟೈಮ್ ನೀವು ಆದಷ್ಟು ಥಿಯರಿ ಕಾನ್ಸೆಪ್ಟ್ಸ್ ನ ಫೋಕಸ್ ಮಾಡಿ. ಸೊ ಬಯಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಈ ಥಿಯರಿ ಬೇಸ್ಡ್ ಸಬ್ಜೆಕ್ಟ್ಸ್ ಏನಿದೆ ಇದು ಸಂಜೆಗೆ ಇಟ್ಕೊಳ್ಳಿ. ಸಂಜೆ 1 ಅವರ್ 1 ಸಬ್ಜೆಕ್ಟ್ ಇಟ್ಕೊಳ್ಳಿ, ಇನ್ನೊಂದು ಅವರ್ ಇನ್ನೊಂದು ಸಬ್ಜೆಕ್ಟ್ ಇಟ್ಕೊಳ್ಳಿ. ಓಕೆ, ಸೊ ಈ ತರ ನೀವು 15 days ಮಾಡ್ತಾ ಬಂದ್ರೆ ಸ್ಟೂಡೆಂಟ್ಸ್, ಸೊ ನಿಮ್ಗೆ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ನಾನು ತೆಗಿಬಹುದು ಮಾರ್ಕ್ಸ್, ಏನು ಇಲ್ಲ, ಜಸ್ಟ್ 8 ಚಾಪ್ಟರ್ ಇರೋದು, ಜಸ್ಟ್ 7 ಚಾಪ್ಟರ್ ಇರೋದು, ನಾನು ಯೂನಿಟ್ ಟೆಸ್ಟ್ ಅಲ್ಲಿ ಈ ಚಾಪ್ಟರ್ಸ್ ಆಲ್ರೆಡಿ ಓದಿದ್ದೀನಿ, ಇನ್ 2-3 ಚಾಪ್ಟರ್ಸ್ ಓದಕ್ಕೆ ಏನು ನನ್ಗೆ ಕಷ್ಟ ಇಲ್ಲ ಇನ್ 15 ದಿವಸದಲ್ಲಿ ಅಲ್ವಾ. ಸೊ ಟೈಮ್ ನ ನೀಟ್ ಆಗಿ ಮ್ಯಾನೇಜ್ ಮಾಡಿ. ಥಿಯರಿ ಕಾನ್ಸೆಪ್ಟ್ಸ್ ಅಥವಾ ಥಿಯರಿ ಬೇಸ್ಡ್ ಸಬ್ಜೆಕ್ಟ್ಸ್ ಎಲ್ಲ ಸಂಜೆ ಓದಿ. ಸೊ ಮಾರ್ನಿಂಗ್ ಅವರ್ಸ್ ಮ್ಯಾಥಮೆಟಿಕಲ್ ಅಥವಾ ಕ್ಯಾಲ್ಕುಲೇಷನ್ ಬೇಸ್ಡ್ ಸಬ್ಜೆಕ್ಟ್ಸ್ ಏನಿದೆ ಮಾರ್ನಿಂಗ್ ಅವರ್ಸ್ ಓದಿ. ಓಕೆ, ಸೊ 4ನೇದು ಪ್ರಯಾರಿಟಿ ಬೇಸ್ಡ್ ಲರ್ನಿಂಗ್. ಏನು ಪ್ರಯಾರಿಟಿ ಬೇಸ್ಡ್ ಲರ್ನಿಂಗ್? ಯಾವ ಚಾಪ್ಟರ್ಸ್ ಹೈ ವೇಟೇಜ್ ಇದೆ ಸ್ಟೂಡೆಂಟ್ಸ್ ಆ ಚಾಪ್ಟರ್ಸ್ ಮಾತ್ರ ನೀವು ಓದಿ. ಫಸ್ಟ್ ನ ಹೈ ವೇಟೇಜ್ ಚಾಪ್ಟರ್ಸ್ ಮುಗಿಸ್ಕೊಳ್ಳಿ, ಅದಾದ್ಮೇಲೆ ಲೋ ವೇಟೇಜ್ ಚಾಪ್ಟರ್ಸ್ ಓದಿ. ಸೊ ಏನ್ ಮಾಡ್ತೀರಾ ನೀವು ಸ್ಟೂಡೆಂಟ್ಸ್, ಈಸಿ ಚಾಪ್ಟರ್ ನ ಫಸ್ಟ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಈಸಿ ಚಾಪ್ಟರ್ಸ್ ಅಲ್ಲಿ ವೇಟೇಜ್ ಕಡಿಮೆ ಇರುತ್ತೆ. ಸೊ 3 ಮಾರ್ಕ್ 4 ಮಾರ್ಕ್ ಇರೋ ಚಾಪ್ಟರ್ಸ್ ಫಸ್ಟ್ ನ ಸ್ಟಾರ್ಟ್ ಮಾಡಬೇಡಿ. ಸೊ ಫಸ್ಟ್ ಹೈ ವೇಟೇಜ್ ಚಾಪ್ಟರ್ಸ್, ಈಗ ಕಂಪ್ಯೂಟರ್ ಸೈನ್ಸ್ ಎಕ್ಸಾಂಪಲ್ ಬರೋದಾದ್ರೆ ಡೇಟಾಬೇಸ್ ಕಾನ್ಸೆಪ್ಟ್ಸ್ 19 ಮಾರ್ಕ್ ಬರ್ತಿದೆ. ಸೊ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಫಸ್ಟ್ ಡೇಟಾಬೇಸ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸರ್ಚಿಂಗ್ ಚಾಪ್ಟರ್ 16 ಮಾರ್ಕ್ ಬರ್ತಿದೆ. ಸಾರ್ಟಿಂಗ್ ಚಾಪ್ಟರ್ ಅಲ್ಲಿ 15 ಮಾರ್ಕ್ ಬರ್ತಿದೆ.
ಸೊ ನೀವು ಗಮನಿಸಬಹುದು ಸ್ಟೂಡೆಂಟ್ಸ್ ಇಲ್ಲಿ. ಸೊ ಈ 3 ಚಾಪ್ಟರ್ ಓದೋದ್ರಿಂದ ಕ್ಲೋಸ್ ಟು 50 ಮಾರ್ಕ್ಸ್ ನಮಗೆ ಕವರ್ ಆಗ್ತಿದೆ. ಎಷ್ಟು? 50 ಮಾರ್ಕ್ಸ್. 70ಗೆ ಡೇಟಾಬೇಸ್ ಕಾನ್ಸೆಪ್ಟ್ಸ್, ಸರ್ಚಿಂಗ್, ಆಮೇಲೆ ಸಾರ್ಟಿಂಗ್, ಈ 3 ಚಾಪ್ಟರ್ ಹೋದ್ರೆ ಆಲ್ಮೋಸ್ಟ್ 50 ಮಾರ್ಕ್ಸ್ ಕವರ್ ಆಗೋಗ್ತಿದೆ ಅಲ್ವಾ. ಸೊ ಅದಾದ್ಮೇಲೆ ನೀವು ಲೋ ವೇಟೇಜ್ ಚಾಪ್ಟರ್ಸ್ ಇಟ್ಕೊಬಹುದು. ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಜಸ್ಟ್ 8 ಮಾರ್ಕ್ ಬರ್ತಿರೋದು. ಸೊ ಅದನ್ನ ನೀವು ಕೊನೆ ಮೂಮೆಂಟ್ ಅಲ್ಲಿ ಓದಿದ್ರು ತೊಂದರೆ ಇಲ್ಲ, ಕರೆಕ್ಟಾ? ಸೊ ಕೊನೆ ಮೂಮೆಂಟ್ ಅಂದ್ರೆ ಸೊ ಇದೆಲ್ಲ ಮಾಡಾದ್ಮೇಲೆ, ಇವೆಲ್ಲ ಚಾಪ್ಟರ್ಸ್ ಕವರ್ ಮಾಡಾದ್ಮೇಲೆ ಹೈ ವೇಟೇಜ್ ಚಾಪ್ಟರ್ಸ್, ಆಮೇಲೆ ಲೋ ವೇಟೇಜ್ ಚಾಪ್ಟರ್ಸ್ಗೆ ಹೋಗಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ 5ನೇ ಪಾಯಿಂಟ್, ಆಕ್ಟಿವ್ ಲರ್ನಿಂಗ್. ಏನು ಆಕ್ಟಿವ್ ಲರ್ನಿಂಗ್? ಸೊ ಪ್ಯಾಸಿವ್ ಲರ್ನಿಂಗ್ ಅಂದ್ರೆ ಏನ್ ಸ್ಟೂಡೆಂಟ್ಸ್? ಜಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಂಡರ್ಲೈನ್ ಮಾಡಿ ಓದ್ಕೊಂಡು ಹೋಗೋದು. ಸೊ ನೀವು ಆ ರೀತಿ ಮಾಡಕ್ ಹೋಗ್ಬೇಡಿ. ಯಾವುದೇ ಕಂಪ್ಯೂಟರ್ ಸೈನ್ಸ್ ಆಗ್ಲಿ, ಅಕೌಂಟೆನ್ಸಿ ಆಗ್ಲಿ, ಆದಷ್ಟು ಪೇಪರ್ ಅಲ್ಲಿ ಬರೆದು ಅಥವಾ ಬುಕ್ ಅಲ್ಲಿ ಬರೆದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಡಯಾಗ್ರಾಮ್ಸ್ ಇದೆ, ಡಯಾಗ್ರಾಮ್ಸ್ ನ ಡ್ರಾ ಮಾಡಿ. ಸೊ ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ. ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಸೊ ಕಾನ್ಸೆಪ್ಟ್ಸ್ ನೀಟಾಗಿ ಗ್ರಾಸ್ಪ್ ಆಗುತ್ತೆ. ಓಕೆ, ಸೊ ಆದಷ್ಟು ಆಕ್ಟಿವ್ ಆಗಿ ಲರ್ನ್ ಮಾಡಿ. ಅಂದ್ರೆ ಆದಷ್ಟು ಪೇಪರ್ ಅಲ್ಲಿ ಫಾರ್ಮುಲಾಸ್ ಬರೆಯೋದಾಗ್ಬೋದು, ಪ್ರೋಗ್ರಾಮ್ಸ್ ಬರೆಯೋದಾಗಿರ್ಬೋದು, ಅಲ್ಗೋರಿಥಮ್ಸ್ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ನೀವು ಮಾಡ್ತಾ ಬಂದ್ರೆ ಈ 15 ಡೇಸ್ ಅಲ್ಲಿ ಜಸ್ಟ್ ಪ್ಯಾಸಿವ್ ಆಗಿ ಅಂಡರ್ಲೈನ್ ಮಾಡ್ಕೊಂಡು ಓದ್ದೆ. ಸೊ ನೀವು ಪಾಯಿಂಟ್ಸ್ ಏನೇನು ಓದಿರಾ ನೀವೇ ನೋಟ್ಸ್ ಮಾಡ್ಕೊಂಡು ಓದಿದ್ರೆ ಇನ್ನ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಉಳಿಯುತ್ತೆ. ಓಕೆ, 6ನೇದು ಸ್ಟೂಡೆಂಟ್ಸ್, 6ನೇ ಪಾಯಿಂಟ್ ಇಲ್ಲಿ ಬ್ರೇಕ್ಸ್. ಏನಿದು? ಇದು ತುಂಬಾ ಮುಖ್ಯ. ಸೊ 1 ಅವರ್ ನೀವು ಓದಾದ್ಮೇಲೆ ಅಟ್ಲೀಸ್ಟ್ 10 ಮಿನಿಟ್ಸ್ ನೀವು ಗ್ಯಾಪ್ ಕೊಡ್ಬೇಕಾಗತ್ತೆ ಸ್ಟೂಡೆಂಟ್ಸ್. ಸೊ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ ಅಲ್ಲಿ ಓದಕ್ ಹೋಗ್ಬೇಡಿ. ಓಕೆ, ಸೊ ಸಂಜೆ ನಾನು 2 ಸಬ್ಜೆಕ್ಟ್ ಹೇಳಿದ್ನಲ್ಲ, 2 ಸಬ್ಜೆಕ್ಟ್ ಮಧ್ಯ ನೀವು ಗ್ಯಾಪ್ ಕೊಡ್ಬೇಕಾಗತ್ತೆ. ಸೊ ನೀವು ಗ್ಯಾಪ್ ಕೊಟ್ಟಿಲ್ಲ ಅಂದ್ರೆ ಸ್ಟೂಡೆಂಟ್ಸ್, ಸೊ ನಿಮ್ಮ ತಲೆಯಲ್ಲಿ ತುಂಬಾ ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೆ ಅಂಡ್ ನಿಮ್ಗೆ ಆ ಇನ್ಫಾರ್ಮೇಶನ್ ಎಲ್ಲ ಮತ್ತೆ ಮೆಮರೈಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಆದಷ್ಟು 10 ಮಿನಿಟ್ಸ್ ಗ್ಯಾಪ್ ಕೊಡ್ಬೇಕು ನೀವು. ಸೊ ಈ ಬ್ರೇಕ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು? ಸೊ ಅಗೇನ್ ಈ ಬ್ರೇಕ್ ಟೈಮ್ ಅಲ್ಲಿ ಕೂಡ ರೂಲ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಯಾರು ಈ ರೂಲ್ಸ್ ನ ಬ್ರೇಕ್ ಮಾಡೋಂಗಿಲ್ಲ. ಸೊ ಈ 10 ನಿಮಿಷ ಬ್ರೇಕ್ ಅಲ್ಲಿ ಡೋಪಮಿನ್ ಇಂಡ್ಯೂಸ್ಡ್ ಆಕ್ಟಿವಿಟೀಸ್ ನ ಮಾಡಬೇಡಿ. ಏನಿದು ಡೋಪಮಿನ್ ಇಂಡ್ಯೂಸ್ಡ್ ಆಕ್ಟಿವಿಟೀಸ್? ಆದಷ್ಟು ನಿಮ್ಗೆ ಎಕ್ಸೈಟ್ಮೆಂಟ್ ಕೊಡೋದು, ನಿಮ್ಗೆ ಫನ್ ಕೊಡೋ ಆಕ್ಟಿವಿಟೀಸ್ ಆದಷ್ಟು ಮಾಡಕ್ಕೆ ಹೋಗ್ಬೇಡಿ. ಮೊಬೈಲ್ ನೋಡೋದಾಗಿರ್ಬೋದು, ಟಿವಿ ನೋಡೋದಾಗಿರ್ಬೋದು. ಸೊ ಈ ಆಕ್ಟಿವಿಟೀಸ್ ಆದಷ್ಟು ಕಡಿಮೆ ಮಾಡಿ. ಈ 15 ಡೇಸ್ ನೀವು 10 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಆದಷ್ಟು ನೀರು ಕುಡಿಯೋದಾಗಿರ್ಬೋದು, ವಾಕಿಂಗ್ ಮಾಡೋದಾಗಿರ್ಬೋದು, ಸೊ ಸೈಲೆಂಟ್ ಆಗಿ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋದಾಗಿರ್ಬೋದು. ಸೊ ಈ ತರ ಆಕ್ಟಿವಿಟೀಸ್ ಮಾಡಿ. ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡಿ. ಓಕೆ, ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾತ್ರ. ಸೊ ಜಸ್ಟ್ ರೀಲ್ಸ್ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡೋದಾಗಿರ್ಬೋದು, ಇದ್ಯಾವುದು ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಕ್ಕೆ ಹೋಗ್ಬೇಡಿ ಈ 15 ದಿವಸ. ಓಕೆ, ಸೊ ನೆಕ್ಸ್ಟ್ ಬ್ಯಾಲೆನ್ಸ್. ಏನು ಬ್ಯಾಲೆನ್ಸ್? ಸೊ ಓದೋದು ಮತ್ತೆ ಸ್ಲೀಪ್ ಸೈಕಲ್ ಮತ್ತೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅಂದ್ರೆ ನೀವು ಓದಾದ್ಮೇಲೆ ನಿಮ್ಮ ಫುಡ್ ಸೈಕಲ್ ಅಥವಾ ನಿಮ್ಮ ಫುಡ್ ಹ್ಯಾಬಿಟ್ಸ್ ನೀಟಾಗಿರ್ಬೇಕು. ಸೊ ಆದಷ್ಟು ಜಾಸ್ತಿ ಫ್ರೂಟ್ಸ್ ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ, ಸೊ ದಟ್ ನಿಮ್ಮ ಬ್ರೈನ್ ಶಾರ್ಪ್ ಆಗಿರುತ್ತೆ ಯಾವಾಗ್ಲೂ. ಸೊ ಇದಾದ್ಮೇಲೆ ಸ್ಲೀಪ್ ಸೈಕಲ್, ಇದು ಬಹಳ ಮುಖ್ಯ. ಸ್ಟೂಡೆಂಟ್ಸ್ ರಾತ್ರಿ ಎಲ್ಲ ಓದೋರು ಇದ್ದೀರಾ. ಸೊ ರಾತ್ರಿ ಎಲ್ಲ ಓದ್ರೆ ನಿಮ್ಗೆ ಬೆಳಗ್ಗೆ ಆದ ತಕ್ಷಣ ನಿಮ್ಗೆ ಟಯರ್ಡ್ನೆಸ್ ಆಗುತ್ತೆ. ಸೊ ನಾಳೆ ಎಕ್ಸಾಮ್ ಅನ್ಕೊಂಡು ಇವತ್ತು ರಾತ್ರಿ ಎಲ್ಲ ಓದಿದ್ರೆ ಸೊ ಎಕ್ಸಾಮ್ ಹಾಲ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಓಕೆ, ಸೊ ನಿದ್ದೆ ಬರೋದಾಗಿರ್ಬೋದು, ಎಕ್ಸಾಮ್ 3 ಅವರ್ ಫುಲ್ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಗೆ. ಸೊ ಆದಷ್ಟು ಎವ್ರಿ ಡೇ 6 to 7 ಅವರ್ಸ್ ನಿಮ್ಗೆ ಸ್ಲೀಪ್ ಸೈಕಲ್ ಚೆನ್ನಾಗಿರ್ಬೇಕು. ಸೊ ದಟ್ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಮಾರ್ನಿಂಗ್ ಅವರ್ಸ್ ಏನಂದ್ರೆ ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ಸ್ ಓದಕ್ಕೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಮಾರ್ನಿಂಗ್. ಇದಕ್ಕೆ ಮಿನಿಮಮ್ 6 to 7 ಅವರ್ಸ್ ನೀವು ಮಲಗಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ನಿಮ್ಮ ಸ್ಲೀಪ್ ಸೈಕಲ್ ದಯವಿಟ್ಟು ಹಾಳು ಮಾಡ್ಕೊಂಬೇಡಿ. ಅಂಡ್ ಫೈನಲ್ ಪಾಯಿಂಟ್, PYQs. ಏನಿದು PYQs ಸರ್? ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಲ್ವಾ ಸರ್? ಹೌದು ಸರ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಫಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಸಾಲ್ವ್ ಮಾಡಕ್ ಹೋಗ್ಬೇಡಿ. ಮಿಡ್ ಟರ್ಮ್ ಎಕ್ಸಾಮ್ ನಾನು ತುಂಬಾ ಜನ ಸ್ಟೂಡೆಂಟ್ಸ್ ನೋಡಿನಿ, ಸರ್ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ PYQs ಓದ್ರೆ ಸಾಕಲ್ವಾ ಸರ್? ಅದೇ ಕ್ವೆಶನ್ಸ್ ರಿಪೀಟ್ ಆಗತ್ತಲ್ವಾ ಸರ್ ಅಂತ ಹೇಳ್ತೀರಾ. ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್, ಬಟ್ ಅದೇ ಎಷ್ಟು ಮಾರ್ಕ್ಸ್ ಅಂತ ರಿಪೀಟ್ ಆಗುತ್ತೆ? ಮೇ ಬಿ 40 to 50 ಮಾರ್ಕ್ಸ್ ರಿಪೀಟ್ ಆಗ್ಬೋದು. ಇನ್ 20 ಮಾರ್ಕ್ಸ್ ರಿಪೀಟ್ ಆಗೋ ಪಾಸಿಬಿಲಿಟೀಸ್ ಇಲ್ಲ. ಓಕೆ, ನೀವು ಹಾಗೆ ಅನ್ಕೊಬೇಕಾಗುತ್ತೆ. 50 to 60 ಆದ್ರೂ ಇನ್ 10 ಮಾರ್ಕ್ಸ್ ಅಗೇನ್ ನೀವು ಟೆಕ್ಸ್ಟ್ ಬುಕ್ ಓದಿರ್ಬೇಕಾಗುತ್ತೆ, ನಿಮ್ಮ NCERT ಬುಕ್ ಓದ್ಬೇಕಾಗುತ್ತೆ, ಕರೆಕ್ಟಾ? ಸೊ ಕಂಪ್ಯೂಟರ್ ಸೈನ್ಸ್ಗೆ ಬರೋದಾದ್ರೆ PU2 ಮಕ್ಕಳಿಗೆ ಗೊತ್ತಿರುತ್ತೆ, ನಮ್ದು ಸಿಲೆಬಸ್ ಪೂರ್ತಿ ಹೊಸದು. ಸೊ ನಮ್ಗೆ PYQs ಅಂತ ಸಿಗೋದಿಲ್ಲ. ಸೊ ನೀವೇನ್ ಮಾಡ್ಬೇಕು, ನಾವು ಮಾಡಿರೋ 1 ಶಾರ್ಟ್ ವಿಡಿಯೋಸ್ ಪೂರ್ತಿ ಓದಿ ಅದಾದ್ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಓದ್ಬೇಕಾಗುತ್ತೆ. ಸೊ ನಾವೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ನಮ್ಮ ಪರೀಕ್ಷೆ ಆಪ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಸ್ಟೂಡೆಂಟ್ಸ್. ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ 1 ಶಾರ್ಟ್ ವಿಡಿಯೋಸ್ ನೋಡಾದ್ಮೇಲೆ ಆಮೇಲೆ ಓದಿ. ಓಕೆನಾ? ಸೊ 1 ಶಾರ್ಟ್ ವಿಡಿಯೋಸ್ ನೋಡದೆ ಹಾಗೆ PYQs ಸಾಲ್ವ್ ಮಾಡಕ್ ಹೋಗ್ಬೇಡಿ. ಅವಾಗ ಏನಾಗುತ್ತೆ, ಸೊ ನಿಮ್ಗೆ ಎಲ್ಲ ಕ್ವೆಶನ್ಸ್ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ ಅವಾಗ. ಸೊ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಆದಷ್ಟು 1 ಶಾರ್ಟ್ ವಿಡಿಯೋಸ್ ನೋಡಿ, ಆಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಕ್ವೆಶನ್ ಬ್ಯಾಂಕ್ ನ ಸಾಲ್ವ್ ಮಾಡಿ. ಓಕೆನಾ? ಸೊ ಫೈನಲಿ ಸ್ಟೂಡೆಂಟ್ಸ್, ಈ ಪಾಯಿಂಟ್ಸ್ ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಏಸ್ ಮಾಡಕ್ ಬಹಳ ಸುಲಭ ಆಗುತ್ತೆ. ಸೊ ಏನು ಕಷ್ಟ ಇಲ್ಲ. ಇದು ನಿಮ್ಮ ಬೋರ್ಡ್ ಎಕ್ಸಾಮ್ಸ್
ಆಲ್ರೆಡಿ ರಿಪೀಟೆಡ್ ಕ್ವೆಶನ್ಸ್ ಕೇಳೋದು. ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ಲೂ ಕೂಡ ಒಂದು ಸೆಟ್ ಆಫ್ ಕ್ವೆಶನ್ಸ್ ಆಲ್ರೆಡಿ ರಿಪೀಟ್ ಆಗಿರುತ್ತೆ, ದಟ್ ಕವರ್ಸ್ 40 to 50 ಮಾರ್ಕ್ಸ್. ಇನ್ ರಿಮೈನಿಂಗ್ 20 ಮಾರ್ಕ್ಸ್ ಏನ್ ಮಾಡ್ಬೇಕು, ನೀವು ಓದ್ಬೇಕು ಚೆನ್ನಾಗಿ. ಸೊ ಪೂರ್ತಿ ಟೆಕ್ಸ್ಟ್ ಬುಕ್ ಓದ್ಬೇಕಾಗುತ್ತೆ, ಯಾವುದು ಸ್ಕಿಪ್ ಮಾಡಬಾರ್ದು. ಓಕೆನಾ? ಸೊ ಸ್ಟಿಲ್ ಟೈಮ್ ಇಸ್ ದೇರ್. ಇನ್ನ 15 ದಿವಸದಲ್ಲಿ ನೀವು ಈ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ. ಅಂಡ್ 65+ ಆರಾಮಾಗಿ ನೀವು ತೆಗಿಬಹುದು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ. ಓಕೆ, ಸೊ ನಾನು ಕೊನೆ ಮೂಮೆಂಟ್ ಅಲ್ಲಿ ಇಲ್ಲಿ ಸ್ಟೂಡೆಂಟ್ಸ್ ವಿಡಿಯೋ ಎಂಡ್ ಮಾಡಬೇಕು. ಸೊ ಈಗ ಎಂಡ್ ಮಾಡುವಾಗ ಕೆಲವೊಂದು ಕೋಡ್ಸ್ ಹೇಳ್ತೀನಿ. ಸೊ ಈ ಕೋಡ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನನಗೆ ಹೇಳ್ಬೇಕು ನೀವು. ಸೊ ರೆಸ್ಟ್ ಎಟ್ ದಿ ಎಂಡ್, ನಾಟ್ ಎಟ್ ದ ಮಿಡಲ್. ಸೊ ನಾನು ಯಾವಾಗಲೂ ಸ್ಟೂಡೆಂಟ್ಸ್ ಗೆ ಹೇಳ್ತೀನಿ, ಕಷ್ಟ ಇದೆಯಾ, ಸೊ ಕಷ್ಟದ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಆದಷ್ಟು ಕಷ್ಟದ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಗೆ ಕಾನ್ಸಂಟ್ರೇಷನ್ ಹೆಚ್ಚುತ್ತೆ. ಓಕೆ, ಸೊ ಕಷ್ಟ ಅಂತ ಮಧ್ಯದಲ್ಲಿ ಬಿಟ್ಬಿಡ್ಬೇಡಿ. ಯಾವ ಸಬ್ಜೆಕ್ಟ್ ಕಷ್ಟ ಇದೆಯೋ, ಸೊ ಕಷ್ಟವಾದ ಸಬ್ಜೆಕ್ಟ್ ಆದಷ್ಟು ಪ್ರಿಪೇರ್ ಆಗಿ ಚೆನ್ನಾಗಿ. ಓಕೆ, ಸೊ ಅದಾದ್ಮೇಲೆ ಇನ್ನೊಂದು ಕೋಟ್ ಹೇಳ್ತೀನಿ ಸ್ಟೂಡೆಂಟ್ಸ್, ಇದು ನಂಗೆ ತುಂಬಾ ಇಷ್ಟವಾದ ಕೋಟ್. ಇಂಪರ್ಫೆಕ್ಟ್ ಆಕ್ಷನ್ ಆಲ್ವೇಸ್ ಬೀಟ್ಸ್ ಪರ್ಫೆಕ್ಟ್ ಇನ್ ಆಕ್ಷನ್. ಸೊ ನೀವು ಇಂಪರ್ಫೆಕ್ಟ್ ಆಗೇ ಆಕ್ಷನ್ ಇರಲಿ, ಅಂದ್ರೆ ನೀವು ಓದೋವಾಗ ಇಂಪರ್ಫೆಕ್ಟ್ ಆಗೇ ಇರಲಿ, ತೊಂದರೆ ಇಲ್ಲ, ಬಟ್ ಅಟ್ಲೀಸ್ಟ್ ಓದಕ್ಕೆ ಪ್ರಾರಂಭ ಮಾಡಿ. ಇಟ್ ಆಲ್ವೇಸ್ ಬೀಟ್ಸ್ ಪರ್ಫೆಕ್ಟ್ ಇನ್ ಆಕ್ಷನ್. ಪರ್ಫೆಕ್ಟ್ ಇನ್ ಆಕ್ಷನ್ ಅಂದ್ರೆ ಏನು? ಸೊ ನಾನು ಪರ್ಫೆಕ್ಟ್ ಟೈಮಲ್ಲೇ ಓದ್ತೀನಿ, ನೀವೇನು ಇವಾಗ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಪರ್ಫೆಕ್ಟ್ ಟೈಮ್ಗೆ ಕೂತ್ಕೊಂಡೇ ಓದ್ತೀನಿ ಅಂತ ನೀವು ರೂಲ್ಸ್ ಮಾಡ್ಕೊಂಬೇಡಿ. ಸೊ ಎಷ್ಟೇ ನಿಮ್ ಮಿಸ್ಟೇಕ್ ಮಾಡಿದ್ರು ಪರವಾಗಿಲ್ಲ, ಈಗಲಿಂದಾನೇ ಸ್ಟಾರ್ಟ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡ್ತಾ 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 ನಿಮ್ಮ ಹ್ಯಾಬಿಟ್ಸ್, ಒಳ್ಳೆ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳಿ. ಸೊ ಆವಾಗ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಾಗುತ್ತೆ. ಸೊ ಪರ್ಫೆಕ್ಟ್ ಟೈಮ್ಗೆ ವೇಟ್ ಮಾಡಬೇಡಿ, ಸರಿನಾ ಸ್ಟೂಡೆಂಟ್ಸ್? ಸೊ ಇದೆಲ್ಲ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಸೊ ಈ ಪಾಯಿಂಟ್ಸ್ ಎಲ್ಲ ನೀವು 15 ದಿವಸ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಸೊ ಮಿಡ್ ಟರ್ಮ್ ಎಕ್ಸಾಮ್ಸ್ ಚೆನ್ನಾಗಿ ಏಸ್ ಮಾಡೋಣ. ಓಕೆ.